ಕೆಲವ್ರು ಅಂತಾರೆ ಆ ಒಂದು ಕಿಕ್ಕೆ ಬೇರೆ, ಡ್ರಿಂಕ್ಸ್, ಮ್ಯಾಚ್, ಫುಡ್ ಆ ಒಂದು ಕಿಕ್ಕೆ ಬೇರೆ ಇರುತ್ತೆ ಅಂತ ಈ ರಾಂಗ್ ಕಾನ್ಸೆಪ್ಟ್ ಬಹಳ ಅದ್ಭುತ ಆಗಿರ್ತದೆ. ಅದು ರಾಂಗ್ ಕಾನ್ಸೆಪ್ಟ್, ಹಂಗೆಲ್ಲ ಏನೇ ಇಲ್ಲ, ಮಾಡಬಾರ್ದು ಅಂತ ಹೇಳ್ತೀರಾ? ನನ್ ಪ್ರಕಾರ ಡ್ರಿಂಕ್ಸ್ ಎಲ್ಲ ತೆಗಿನೇಬಹುದು ಸ್ಟೇಡಿಯಂ ಅಲ್ಲಿ. ಏನ್ ಹೇಳಿ, ಅದು ಮಕ್ಳ ಗೇಮು. ಏನ್ ಹೇಳಿ, ಮಕ್ಳ ಗೇಮು. ಹಾಗಾಗಿ ಮಕ್ಳ ಜೊತೆಲಿ ಕರ್ಕೋಗ್ತಾರೆ. ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನಾಯ್ತು ಗೊತ್ತಾ, ತುಂಬಾ ಬ್ಲಾಕ್ ಟಿಕೆಟ್ ಅಲ್ಲಿ ಓಡ್ತಾ ಇದ್ದಾರೆ ಟಿಕೆಟ್ಸ್. ಯಾವಾಗ್ಲೂ ಬ್ಲಾಕ್ ತಗೋಬೇಕು. ಇವಾಗ ಏನಾಗುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂ ನ 1 ಲಕ್ಷ ಜನ ಫಾಲೋವರ್ಸ್ ಮಾಡತಾರ ಸ್ಟೇಡಿಯಂ ಮಾಡ್ಬೇಕು. 1 ಲಕ್ಷ ಜನ ಮಾಡ್ಬೇಕು. ಇವಾಗ 20-25 ಲಕ್ಷದ ಮೇಲೆ ಜನ ಇಲ್ಲ. ಏನಾಗುತ್ತೆ, 1,500 ರೂಪಾಯಿ ಟಿಕೆಟ್ 4,000, 5,000. ಚೆನ್ನೈಗೆ 7,000 ಇವಾಗಲೇ ಇದೆ ಅಂತ. ಚೆನ್ನೈಗೆ 7,000, ಎಲ್ಲಾ ಟಿಕೆಟ್ 10,000 ರೂಪಾಯಿ ಆಗುತ್ತೆ. ಅವಾಗ ಏನಾಗುತ್ತೆ, ಯಾರೋ ಗ್ರೂಪ್ ಫ್ರೆಂಡ್ಶಿಪ್ ಹೋಗ್ತಾರೆ, ಫ್ಯಾಮಿಲಿ ಕರ್ಕೊಳ್ಬೇಕು ಅಂದ್ರೆ 30,000-40,000 ರೂಪಾಯಿ ಬೇಕು. ಯಾರಿಗೂ ಟಿಕೆಟ್ ಸಿಗಕ್ಕಲ್ಲ, ಎಲ್ಲ ಹೆಂಗೋ ಬ್ಲಾಕ್ ಅಲ್ಲಿ ಸಿಗ್ತವೆ. ಒಂದ್ ಟಿಕೆಟ್ 10,000 ರೂಪಾಯಿ, ಗಂಡ ಹೆಂಡತಿ 2 ಮಕ್ಳು 40,000 ರೂಪಾಯಿ ಆಗುತ್ತೆ. 40,000 ಆಯ್ತು. ಒಂದ್ ತಿಂಗಳು ಸ್ಯಾಲ್ರಿ. ಏನೇಳಿ, ಒಂದ್ ಮಂತ್ ಸ್ಯಾಲ್ರಿ. ಕ್ರೇಜಿಗೆ ಹೇಳ್ಬೋದು, 1 ಮಂತ್ ಸ್ಯಾಲ್ರಿ ಬಹಳ ವಿಶೇಷ. 1 ಮಂತ್ ಸ್ಯಾಲ್ರಿ ವೇಸ್ಟ್, ಮ್ಯಾಚ್ ಸೋತಾಗ್ಬಿಡ್ತಾರೆ. ಅದೇ 1 ಲಕ್ಷ ಜನ ಟಿಕೆಟ್ ಆದ್ರೆ ಸರ್, ಬಹಳ ಜನ ಫ್ಯಾಮಿಲಿ ಕರ್ಕೊ ಹೋಗ್ತಾರೆ. ಒಂದು ಗಂಡ ಹೆಂಡತಿ ಮಕ್ಕಳು, ಒಬ್ಬ ಒಂದ್ ಕ್ಯಾಮ್ರಾದಲ್ಲಿ 4 ಫ್ಯಾಮಿಲಿ ತೋರಿಸಿದ ನೋಡಿ, ಕ್ಯಾಮ್ರಾದಲ್ಲಿ ಹೊಡೆದು. ಇವತ್ತು ಕ್ರಿಕೆಟ್ ನೋಡ್ತೀರಲ್ಲ ನೀವು, ಒಂದು ಫ್ಯಾಮಿಲಿ ಗ್ರೂಪ್ ಒಂದ್ ಕ್ಯಾಮ್ರಾ ತೋರಿಸಿ ನೋಡೋಣ, ಎಲ್ಲಾರು ಇದೆಯಾ? ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾರಿಗೋಸ್ಕರ ಆಡಿಸ್ತಾ ಇದಾರ? ಯಾರ ಗ್ರೂಪ್, ಯಾರೋ ಒಂದು ಗ್ರೂಪ್ ಸೇರ್ಕೊಂಡು ಒಂದೊಂದು ಟಿಕೆಟ್ ತಗೋಬರ್ತಾರೆ. ಫ್ಯಾಮಿಲಿ ತಗೊಂಡ್ರೆ ಮನೆ ಯಜಮಾನ ದುಡ್ಡು ಹಾಕ್ಬೇಕು. ಅಷ್ಟು ಜನಕ್ಕೂ ಕಷ್ಟ ಆಗ್ತೈತೆ ಸರ್, ಕಷ್ಟ ಆಗ್ತೈತೆ. ನೀವು ಇಷ್ಟೊಂದು IPL ಕ್ರೇಜ್ ಸ್ಟಾರ್ಟ್ ಆದ್ಮೇಲೆ ಮಿನಿಮಮ್ ಹೆಂಗೆ ಕ್ರಿಕೆಟ್ ಅಷ್ಟೇ 60,000 ರೂಪಾಯಿ ಇಲ್ದ ಗ್ರೌಂಡ್ ನ ಸ್ಟೇಡಿಯಂ ಕೊಡಬಾರ್ದು. 60,000 ಇಲ್ದಲೇ ನೀವು ಸ್ಟೇಡಿಯಂ ಅಲ್ಲಿ ಆಡಂಗಿಲ್ಲ ಅಂತ ಹೇಳಿ IPL ಬ್ಯಾನ್ ಮಾಡಿಸ್ಬೇಕು. ಇಡೀ ಫ್ಯಾಮಿಲಿಗಳು ಬರ್ಬೇಕು. ಏನಕ್ಕಂದ್ರೆ ಒಂದು ಕ್ರೇಜ್ ಇರುತ್ತೆ. ಇವಾಗ ಹೆಂಗ ಗೊತ್ತಾ, ಒಬ್ಬ ಹೆಂಡತಿ ಬಂದು ಕ್ರಿಕೆಟ್ ನೋಡಕ್ ಬರಕಲ್ಲ, ಗಂಡನೇ ಬಂದಿರಬಹುದು. ಒಂದ್ ಮಗುನ್ ಕಳ್ಸಿರ್ತಾರೆ, ಅವ್ರ ಅಮ್ಮ 100 ಸರಿ ಫೋನ್ ಮಾಡ್ತಾರೆ, ಮಗ ಜಾಪಾನ್ ಅಕ್ಕನ ಹೆಂಗಿದೆ. ಅದೇ ಅವ್ರಿಗೂ ಕರೆಕ್ಟ್ ರೈಟ್ ಸಿಕ್ಕಿದ್ರೆ ಅವ್ರ ಅಮ್ಮನ ಜೊತೆಲಿ ಬರ್ಬೋದು, ಅವ್ರ ಅಪ್ಪನ ಜೊತೆಲಿ ಬರ್ಬೋದು. ಇವಾಗ ಇಲ್ಲ. ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಅನಾಥ ಆಗೈತಿ. ಯಾರು ನೋಡಿ, ಆಮೇಲೆ ಸುಮ್ನೆ ಇರ್ತಾರೆ, ಸುಮ್ನೆ ಇರಕ್ಕಲ್ಲ. ಅವನ ಕಾಮೆಂಟ್ರಿ ಮಾಡೋನ್ ಇರ್ತಾನೆ ಗ್ರೌಂಡ್ ಅಲ್ಲಿ, ಎಲ್ಲ ಎದಳಿ ಅಂತಾನೆ. ಹಿಂಗ್ ಎದ್ದಿದ ತಕ್ಷಣ ಚಿನ್ನಸ್ವಾಮಿ ಸ್ಟೇಡಿಯಂ ವಿಕೆಟ್ ಬೀಳುತ್ತೆ, ಮಂಕೆಂದ ಔಟ್ ಆಗಿ ಬರ್ತಾ ಇರ್ತಾರೆ. ಹಂಗಾಗುತ್ತೆ. ಅಲ್ಲ ನೀವು ಯೋಗ ಮಾಡಕ ಹೋಗಿರ್ತೀವಿ. ಈ ಸಾಂಗ್ ನನ್ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟು ಬ್ಲಾಕ್ ಕೊಡ್ತೈತಲ್ಲ, 1 ಲಕ್ಷ ಜನ ಮಾಡ್ಬೇಕು. ಇವಾಗ ಗುಜರಾತ್, ಕಲ್ಕತ್ತಾದಲ್ಲಿ ಮೊನ್ನೆ ಮ್ಯಾಚ್ ನಡೀತು. ಎಷ್ಟು ಜನ ಫ್ಯಾಮಿಲಿ ಎಲ್ಲ ಹೋಗಿ ಕುತ್ಕೋಬೋದಾಗಿತ್ತು. ತುಂಬಾ ಚೆನ್ನಾಗಿತ್ತು. ಕ್ರಿಕೆಟ್ ಕ್ರೇಜ್ ಜಾಸ್ತಿ ಇದೆ ಇಂಡಿಯಾದಲ್ಲಿ. ಅದ್ರಲ್ಲಿ ನಂಬರ್ 1 ಬೆಂಗಳೂರಲ್ಲೇ ಇದೆ. ಏನ್ ಹೇಳಿ, ನಂಬರ್ 1 ಬೆಂಗಳೂರಲ್ಲೇ ಇದೆ. ಸ್ಟೇಡಿಯಂ ತರಬೇಕು. ಆತರ ಒಂದು ಅತ್ಯಾಧುನಿಕ ಇದು ಸ್ಟೇಡಿಯಂ ತರಬೇಕು. ಆಮೇಲೆ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನಾಗಿತ್ತು ಅಂದ್ರೆ, ಅದೊಂದು ಕ್ಲಬ್ ಸ್ಟೇಡಿಯಂ ಆಗೈತೆ. ಅರ್ಧ VIP ಗ್ರೌಂಡ್ ಇದೆಯಲ್ಲ, ಅರ್ಧ ಬರೀ VIP ಹೋಗಿತ್ತು. ಅಲ್ಲಿ ಏನು ಅದೆಲ್ಲ ಅಷ್ಟಿಲ್ಲ, ಅದು ಆ ಜಾಗ ಇಲ್ಲ. 100% ಇಲ್ಲ. ಒಂದು ಮಾಗ ಇದೆ. ನೀವು ಇಮಿಡಿಯೇಟ್ಲಿ ಸ್ಟೇಡಿಯಂ ಒಡೆದು ಕಟ್ಟಬೇಕು, ಪಿಚ್ ನ ಈಸ್ಟ್ ವೆಸ್ಟ್ ಮಾಡ್ಬೇಕು. ಅದೇ ಜಾಗನ ನೀವು ಪ್ಲಾನ್ ಮಾಡಿ ಆರಾಮಾಗಿ ಟಿಕೆಟ್ ಕೂರಂಗ್ ಮಾಡ್ಬೇಕು. ಆವಾಗ 1 ಲಕ್ಷ ಜನ ಫಾಲೋವರ್ಸ್ ಇದ್ದಾಗ ಅದು ತುಂಬಾ ವೈಬ್ರೇಷನ್ ಸಿಗುತ್ತೆ. ಮತ್ತೆ ಕ್ರಿಕೆಟ್ ನಡಿಬೇಕಾದ್ರೆ ಸಾಕಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಫ್ಲೈಓವರ್ಗಳು ಬರ್ಬೇಕು, ಸುತ್ತ ಫ್ಲೈಓವರ್ ಬರ್ಬೇಕು. ಮೆಟ್ರೋ ಇದೆ, ಸೂಪರ್ 100%. ನೀವು ಫ್ಲೈಓವರ್ ಬರ್ಬೇಕು. ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾರ್ ಪಾರ್ಕಿಂಗ್ ಇಲ್ಲ. ಒಂದು ಪಾರ್ಕಿಂಗ್ ಸಮಸ್ಯೆ ಇದೆ. ನೀವು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕು. ಬರೀ VIP ಕೊಟ್ಬಿಡೋದಲ್ಲ, ನಾರ್ಮಲ್ ಜನ ಟಿಕೆಟ್ ಬೆಲೆ ಕೊಡ್ಬೇಕು. ವಿಐಪಿಗೆಲ್ಲ ಟಿಕೆಟ್ ಕಾಸ್ಟ್ಲಿ ಟಿಕೆಟ್ ಇರ್ಬೋದು, ಅದು ಪಾಸಿಂಗ್ ಇರಕ್ಲ, ಪಾಸ್ ಇರಲ್ಲ. 100% ಕಾರ್ ಪಾರ್ಕಿಂಗ್ ಇರಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ತುಂಬಾ ಅಷ್ಟು ಜನಕ್ಕೆ ಆಡಿಯನ್ಸ್ ಎಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ಬರ್ತಾರೆ. 100% ಬಹಳ ವೈಬ್ರೇಷನ್. ಇದನ್ನ ಫಸ್ಟ್ ಮಾಡ್ಬೇಕು. ಆಮೇಲೆ ಅವತ್ತು ಏನೋ ಒಂದು ಕೆಲಸ ಯಾರಿಗೂ ಗೊತ್ತಿಲ್ಲ, ಬೆಂಗಳೂರಿಗೆ ಹೋಗಿ ಬಂದಿರ್ತಾನೆ, ಬಹಳ ವಿಶೇಷ ಒಂದು ಫ್ಲೈಟ್ ಟಿಕೆಟೋ ಇನ್ನೊಂದು ಟಿಕೆಟೋ ಇರುತ್ತೆ ಸರ್, ಗೊತ್ತಿರಲ್ಲ. ಅವ್ನು ಯಾರೋ ಅದೇ ಟೈಮ್ಗೆ ಇಷ್ಟು ಗಂಟೆಗೆ ಹೋಗ್ಬೋದು, ಇಷ್ಟು ಕಿಲೋಮೀಟರ್ ಅಂತ ಮ್ಯಾಪ್ ಮಾಡ್ಕೊಂಡು ಹಾಕ್ಯಂಡ್ ಹೊಂಟ್ರೆ ಅವ್ನ ಪಾಡ್ ನರಿಪಾಡ್ ಫ್ಲೈಟ್ಗಳು ಎಷ್ಟು ಜನಕ್ಕೆ ಮಿಸ್ ಆಗುತ್ತೆ, ತೊಂದರೆ ಆಗುತ್ತೆ ಗೊತ್ತಾ. ಇದನ್ನೆಲ್ಲನೂ ಉದ್ದೇಶಪೂರ್ವಕವಾಗಿ ಇದನ್ನ ತಗೋಬೇಕು. 100% ಇದನ್ನೆಲ್ಲನೂ ಮಾಡ್ಬೇಕು. ಬಹಳ ಒಳ್ಳೇದು. 100%. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.